ನಮಸ್ಕಾರ ಸ್ನೇಹಿತರೆ. ನೋಡಿ, ಪ್ರತಿ ವರ್ಷ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದಾಗಿ ಈ ಶಿಕ್ಷಣ ಇಲಾಖೆ ವತಿಯಿಂದ ಏನು ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗಕ್ಕೆ ಈ ಅತಿಥಿ ಶಿಕ್ಷಕರ ನೇಮಕಾತಿ ಆಗುತ್ತೆ. ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ತಾಯಿದೆ ಅನ್ನಲಿಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಭಾಳ ಚೆನ್ನಾಗಿ ಈ ವಾರ್ತಾ ಭಾರತಿಯಿಂದ ಒಂದಷ್ಟು ವರದಿಗಳು ಇಲ್ಲಿ ಬಂದಿರುವಂಥದ್ದು ಎಲ್ಲವನ್ನು ಹೇಳ್ತೀನಿ ನಾನು. ಈ ಕಾಯಂ ಶಿಕ್ಷಕರ ನೇಮಕಾತಿ ಜೊತೆಗೆ ಈ ಶಿಕ್ಷಣ ನೀತಿ ಆಯೋಗದ ಶಿಫಾರಸನ್ನು ರಾಜ್ಯ ಸರ್ಕಾರಗಳು ಏನು ಮಾಡಿವೆ, ಬದಿಗೊತ್ತಿವೆ ಅಂತ. ಅಂದರೆ ಆ್ಯಕ್ಚುಲಾಗಿ ಆ ಆಯೋಗದ ಶಿಫಾರಸಲ್ಲಿ ಏನೆಲ್ಲ ವರದಿಗಳಿದೆ ಅದನ್ನು ಸರಿಯಾದ ರೀತಿ ಜಾರಿಗೊಳಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ವರದಿಲಿರ್ತಕ್ಕಂಥ ಒಂದು ಥೀಮ್ ಇದು. ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ. ಈಗ ಈ ಗೆಸ್ಟ್ ಟೀಚರ್ ರಿಕ್ರೂಟ್ಮೆಂಟಿಂದ ಏನೆಲ್ಲ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಹೆಡ್ಡಿಂಗಲ್ಲೇ ಕಾಯಂ ಶಿಕ್ಷಕರ ನೇಮಕಾತಿ ಶಿಕ್ಷಣ ನೀತಿ ಆಯೋಗದ ಶಿಫಾರಸನ್ನು ಬದಿಗೊಚ್ಚಿದ ರಾಜ್ಯ ಸರ್ಕಾರ ಅಂತಿದೆ. ಹಾಗಾದರೆ ಏನು ಶಿಫಾರಸು ಇದು, ಏನು ಹೇಳುತ್ತೆ ಇದು? ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿವರಗಳು ಈ ಕೆಳಕಂಡಂತಿದೆ. ಎಲ್ಲವನ್ನು ನೋಡೋಣ. ಈಗ ನೋಡಿ, ಇದೆಯಲ್ಲ, ಇಲ್ಲಿ ರಾಜ್ಯದಲ್ಲಿ ಬೇರೂರಿದ ಗುತ್ತಿಗೆ ಶಿಕ್ಷಕರ ನೇಮಕ ಪದ್ಧತಿಯಿಂದಾಗಿ ವೃತ್ತಿಪರತೆಯ ಕೊರತೆ ಕಾಣ್ತಾ ಇದೆ. ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಮತ್ತು ಅತಿಥಿ ಶಿಕ್ಷಕರನ್ನು ನೇಮಿಸುವ ತಾತ್ಕಾಲಿಕ ನೀತಿಯು ಸಮಸ್ಯೆಯನ್ನು ಮತ್ತಷ್ಟು ಜಟಿಲಗೊಳಿಸಿದೆ. ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳುವ ಪದ್ಧತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂತ ಇಲ್ಲಿ ವರದಿಯನ್ನು ಮಾಡಲಾಗಿದೆ ವಾರ್ತಾ ಭಾರತಿಯಿಂದಾಗಿ. ಸೊ ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ರೀಸನ್ನು, ಇದನ್ನು ಹಲವಾರು ನಾವು ಕಾರಣಗಳನ್ನು ಇಲ್ಲಿ ಪತ್ತೆ ಹಚ್ಬೋದು. ಸೊ ಮೊದಲನೇದು, ಈ ಕಾಲಕ್ಕೆ ಪ್ರತಿ ವರ್ಷ ಐ ಥಿಂಕ್ ಟೀಚರ್ ರಿಕ್ರೂಟ್ಮೆಂಟನ್ನು ಮಾಡಿದ್ದೇ ಆದರೆ ಏನಾಗುತ್ತೆ, ಕ್ರಮೇಣ ಶಿಕ್ಷಕರ ಸಮಸ್ಯೆ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಬರ್ತಿದೆ. ಇದು ಮಾಡಿದಾಗೆ ಅದು ಮಾಡಲಿಲ್ಲ ಅಂದಾಗ ಏನಾಗುತ್ತೆ? ಸೊ ಇನ್ನೊಂದು ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಾದರೆ, ಸರ್ಕಾರಗಳು ತಮ್ಮ ಅಧಿಕಾರದ ಗದ್ದುಗೆಯನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಪ್ರತಿ ಹಂತದಲ್ಲಿ ಅವ್ರು ಏನು ಬೇಕಾದರೂ ಪ್ಲ್ಯಾನ್ ಮಾಡ್ತಾರೆ, ಆಯಿತಾ? ಫಾರ್ ಎಕ್ಸಾಂಪಲ್, ಈಗ ಏನು ಮಾಡಬೇಕು, ಟೀಚರ್ ರಿಕ್ರೂಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಸೊ ಸಾಕಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕಾಗತ್ತೆ, ಜೊತೆಗೆ ಸಂಬಳ ಕೊಡಬೇಕಾಗತ್ತೆ ಅಲ್ವಾ? ಇವೆಲ್ಲವೂ ಇರ್ತಿದೆ. ಅಂದರೆ ಯಾರ ಮೇಲೆ ಹೇಗೆ ಯಾವಾಗ ಕನ್ಸರ್ನ್ ಮಾಡಬೇಕು ಅವರೇ ಮಾಡದೇ ಇದ್ದಾಗ ಏನಾಗುತ್ತೆ, ಅವರು ನೆಕ್ಸ್ಟು ಅವರ ಒಂದು ಥಿಂಕ್ ಏನಾಗುತ್ತೆ. ಸೊ ಈ ಗೆಸ್ಟ್ ಟೀಚರ್ ನೇಮಕ ಮಾಡ್ಕೊಬಿಟ್ರೆ ಐ ಥಿಂಕ್ ಒಬ್ಬ ಸರ್ಕಾರಿ ನೌಕರನ ಕೊಡ್ತಕ್ಕಂಥ 1 ತಿಂಗಳ ವೇತನ ಏನಿದೆ, ಆ ಒಂದು ವೇತನದಲ್ಲಿ ಇಡೀ ವರ್ಷ ಕೆಲಸ ಮಾಡಿಸ್ಬೋದು. ಸೊ ಈ ರೀತಿಯಾದಂಥ ಪ್ಲ್ಯಾನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಮೌಂಟ್ ಅವ್ರಿಗೆ ಸೇವ್ ಆಗುತ್ತೆ ಸರ್ಕಾರಕ್ಕೆ. ಇವೆಲ್ಲ ಥಿಂಕ್ ಮಾಡ್ತಾರೆ. ಹಾಗಾಗಿ ಇದನ್ನು ಯಾರು ಮಾಡಬೇಕು ಅವ್ರು ಮಾಡಬೇಕಾಗಿರುತ್ತೆ. ಸೊ ಇದು ಫಸ್ಟ್ ಪಾಯಿಂಟು. ಸೊ ಹಾಗಾಗಿ ಇಲ್ಲಿ ಕೋಟ್ ಮಾಡೋದೇನು, ಇಲ್ಲಿ ಈ ಒಂದು ವರದಿಯಲ್ಲಿ ಈ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಗೆಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಏನಿದೆ ಅದನ್ನು ತೆಗೆದುಹಾಕಬೇಕು. ಸೊ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೀಜರಿಂದಾಗಿಯೇ ಇಲ್ಲಿ ಕಾಯಂ ಶಿಕ್ಷಕರ ನೇಮಕಾತಿ ಆಗ್ತಾಯಿಲ್ಲ ಅಂತ ತುಂಬ ಜನ ಇಲ್ಲಿ ಹೇಳ್ತಾ ಇರುವಂಥದ್ದು. ಅದು ಐ ಥಿಂಕ್ ಸಮೀರ್ ಎಲ್ಲೋ ಒಂದು ಕಡೆ ಸರಿ ಅಂತ ಅನ್ನಿಸ್ಬೋದು. ಆದರೆ ಈ ಕಾಲಕ್ಕೆ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ವಲ್ಲ, ಇದ್ರ ಬಗ್ಗೆ ಯಾರು ಈಗ ಧ್ವನಿ ಎತ್ತವರು, ಅಥವಾ ಇದನ್ನು ಯಾರು ಕನ್ಸರ್ನ್ ಮಾಡಬೇಕು? ಈವನ್ ಈಗ ಆಪೋಸಿಷನ್ ಪಾರ್ಟಿಯವರು ಈವನ್ ಅಸೆಂಬ್ಲಿಯಲ್ಲೇ ಅಪ್ ಟು ವಿಧಾನ ಪರಿಷತ್ತಲ್ಲೂ ಸಾಕಷ್ಟು ಚರ್ಚೆಗಳಾಯಿತು. ವಿಧಾನಸಭೆಯಲ್ಲಂತೂ ಅತಿ ಹೆಚ್ಚು ಚರ್ಚೆಗಳಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಕ್ವಶನ್ ಡಿಸ್ಕಸ್ ಮಾಡಿದ್ದಾರೆ, ಗಮನ ಸೆಳೆಯುವ ಸೂಚನೆಯಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ವಿಶೇಷ ಚರ್ಚೆಗಳೆಲ್ಲವೂ ಕೂಡ ನಡೆದಿದೆ. ಆದರೂ ಕೂಡ ರೂಲಿಂಗ್ ಪಾರ್ಟಿಯವರು ಇದ್ರ ಬಗ್ಗೆ ಗಮನ ಹರಿಸಲೇ ಇಲ್ಲ. ಮಾಧ್ಯಮಗಳಲ್ಲಿ ಐ ಥಿಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕೇಳಿ ಸಾಕಾಗ್ತು ಹೊರತು ಸೊ ಯಾವುದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಅಥೆಂಟಿಕೇಟ್ ಅಫಿಷಿಯಲ್ ನೋಟಿಫಿಕೇಷನ್ ಬರಲೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಬಂದಿರುವಂಥದ್ದು ಕೇವಲ ಜ್ಞಾಪನಾ ಪತ್ರಗಳು. ಅದು ಬಿಟ್ಟರೆ ಒಳ ಮೀಸಲಾತಿ ಏನು ಡಿಸ್ಕಸ್ ಆಯಿತು ಅದೊಂದು ಸ್ಟೇಟ್ ಗೆಜೆಟಲ್ಲಿ ರಿಟರ್ನ್ ಡಾಕ್ಯುಮೆಂಟಾಗಿ ಬಂತು. ಆದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಯಾವುದೇ ಒಂದು ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಷನ್ ಬಂದಿಲ್ಲ. ಸೊ ಅದು ಬರಬೇಕಾಗತ್ತೆ. ಈಗ ಜ್ಞಾಪನಾ ಪತ್ರಕ್ಕೆ ಅರ್ಥ ಬೇರೆ, ಸುತ್ತೋಲೆ ಅಂದರೆ ಮೀನಿಂಗ್ ಬೇರೆ, ಅಧಿಸೂಚನೆ ಅಂದರೆ ಮೀನಿಂಗ್ ಬೇರೆ. ಕರ್ನಾಟಕ ರಾಜ್ಯ ಪತ್ರ ಮತ್ತು ಅಧಿಸೂಚನೆ ಅಂತ ಹೇಳ್ತೀವಲ್ಲ, ಅದು ಬರಬೇಕು. ಅವು ಬಂದರೆ ಸೊ 100% ಅದು ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಕಾಪಿ ಅಂತ ನೀವೆಲ್ಲರೂ ಬಿಲೀವ್ ಮಾಡ್ಬೋದು. ಸೊ ಅದು ಬರ್ತಾ ಇಲ್ಲ, ಅದು ಸಮಸ್ಯೆ ಆಗಿರುವಂಥದ್ದು. ಸೊ ಏನಾಗುತ್ತೆ ಟೀಚರ್ ರಿಕ್ರೂಟ್ಮೆಂಟ್ ಮಾಡಿದಾಗ, ಈಗ ಗ್ರಾಮೀಣ ಭಾಗದಲ್ಲಿ ಜನರು ಇವತ್ತು ತುಂಬ ಬುದ್ಧಿವಂತರಾಗಿಬಿಟ್ಟಿದ್ದಾರೆ. ಒಂದು ಶಾಲೆ ನೋಡ್ತು ಅಂತಂದರೆ ಅಲ್ಲಿ ಒಬ್ಬರು ಇಬ್ಬರು ಇದ್ದರೆ ಇವ್ರೇನು ಪಾಠ ಮಾಡ್ತಾರೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ತಮ್ಮ ಮಕ್ಕಳನ್ನ ಬೇರೆ ಕಡೆ ಅಡ್ಮಿಷನ್ ಮಾಡಿಸ್ತಾರೆ. ಅದೇ ಶಾಲೆಯಲ್ಲಿ ಯಾವುದೇ ಟೀಚರ್ ಸಮಸ್ಯೆ ಇಲ್ಲ ಅಂತಂದಾಗ ಏನಾಗುತ್ತೆ, ಈಗ ಸ್ಟ್ರೆಂತು ಅವ್ರ ಕಣ್ಣಿಗೆ ಕಾಣಬೇಕು, ಅಟ್ ದ ಸೇಮ್ ಟೈಮ್ ಟೀಚರ್ಸು ಕಾಣಬೇಕು. ಆವಾಗ ಸೊ ತಮ್ಮ ಪೋಷಕರು ಏನು ಮಾಡ್ತಾರೆ, ತಮ್ಮ ಮಕ್ಕಳನ್ನು ಅವ್ರು ಅಡ್ಮಿಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ರೀಸನ್ಸ್ ಆಗುತ್ತೆ. ಕೇವಲ ಕೆಲವೊಂದು ರೀಸನ್ಸನ್ನು ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ಮುಂದೆ ಹೇಳ್ತಾರೆ, ಅವಶ್ಯವಿರುವ ಶಿಕ್ಷಕರ ಸಂಖ್ಯೆಯನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ವಾರ್ಷಿಕ ಆಧಾರದ ಮೇಲೆ ಶಿಕ್ಷಕರ ನೇಮಕಾತಿ ನಡೆಸಬೇಕು ಎಂದು ರಾಜ್ಯ ಶಿಕ್ಷಣ ನೀತಿ ಆಯೋಗವು ಮಾಡಿದಂಥ ಶಿಫಾರಸನ್ನು ಈ ರಾಜ್ಯ ಸರ್ಕಾರ ಬದಿಗೊತ್ತಿದೆ. ಯಾಕೆ ಬದಿಗೊತ್ತಿದೆ? ಇದು ನೆನ್ಮೊನ್ನೆ ಸಮಸ್ಯೆ ಇಲ್ಲ. ಇದು ಎಷ್ಟು ವರ್ಷ ಆಗ್ಬಿಡ್ತು ರಿಕ್ರೂಟ್ಮೆಂಟ್ ಮಾಡಿ. ಕಾಲಕ್ಕೆ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂದಾಗ ಏನಾಗುತ್ತೆ, ಅದು ಕ್ರಮೇಣ ಏನಾಗುತ್ತೆ, ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಅಲ್ಲಿ ಟೀಚರ್ಸು ಕಡಿಮೆ ಆಗ್ತಾ ಹೋಗ್ತಾರೆ. ಎವ್ರಿ ಇಯರ್ ನಿವೃತ್ತಿ ಪಡ್ಕೊಳ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಿದೆ. ಇದೆಲ್ಲ ಯಾರು ಕನ್ಸರ್ನ್ ಮಾಡಬೇಕು? ಯಾರೂ ಮಾಡಲ್ಲ.
ಮಾಡದೇ ಇದ್ದಾಗ ಏನಾಗುತ್ತೆ, ಎಲ್ಲ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಇಲ್ಲಿ ರೀಸನ್ಸು. ಅದನ್ನು ಇಲ್ಲಿ ಏನು ಮಾಡಬೇಕು, ಆ ಸಮಸ್ಯೆಯನ್ನು ನಿವಾರಿಸಬೇಕು. ಆಯಿತಾ, ಅದು ಮೇಯ್ನಾಗಿ ಬೇಕಾಗಿರುವಂಥದ್ದು ಇಲ್ಲಿ. ನೆಕ್ಸ್ಟು ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ಏನು ಅದು ನೀತಿ ಆಯೋಗ ಏನು ಹೇಳುತ್ತೆ ಅದು ನೋಡಿ, ಇಲ್ಲಿದೆಯಲ್ಲ, ಸುಖದೇವ್ ತೋರಟ್ ನೇತೃತ್ವದ ರಾಜ್ಯ ಶಿಕ್ಷಣ ನೀತಿ ಆಯೋಗವು ಈಗಾಗಲೇ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ತನ್ನ ವರದಿಯನ್ನು ಈಗಾಗಲೇ ಕೊಟ್ಟಿದೆ. ಬಟ್ ಸರ್ಕಾರಗಳು ಅದನ್ನು ಸರಿಯಾದ ರೀತಿ ಜಾರಿಗೆ ಮಾಡ್ತಾ ಇಲ್ಲವಲ್ಲ. ವರದಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ದೀವಿ ಸರ್ಕಾರಗಳು. ಅದು ಇಲ್ಲಿ ಸಮಸ್ಯೆ ಆಗ್ತಿರೋದು. ಸೊ ಈ ವರದಿಯ ಎಲ್ಲ ಸಂಪುಟಗಳನ್ನು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೂ ಕಳಿಸಲಾಗಿದೆ. ಈ ವರದಿ ಮತ್ತು ವರದಿಯಲ್ಲಿನ ಶಿಫಾರಸುಗಳ ಕುರಿತು ಸಚಿವ ಸಂಪುಟದ ಸದಸ್ಯರು ಇನ್ನೂ ವಿಮರ್ಶೆ ಅಥವಾ ಅಭಿಪ್ರಾಯಗಳನ್ನೇ ನೀಡಿಲ್ಲ. ಇದು ಸಮಸ್ಯೆ ಇರುವಂಥದ್ದು. ಕೇವಲ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಚರ್ಚೆಯನ್ನು ಮಾಡಿದ್ರೆ ಅದು ಯಾವ ಮೀನಿಂಗೂ ಇಲ್ಲ. ನೋಡಿ, ನಾನು ಹೇಳೋದು ಇಷ್ಟೇ. ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂತಂದರೆ, ಇಲ್ಲಿ ಯಾರಿಗೋ ಫೇವರ್ ಮಾಡಲಿಕ್ಕೆ ನಾವು ಟ್ಯಾಕ್ ಮಾಡ್ತಾ ಇಲ್ಲ. ಸೊ ನಂದೇನು ಅಂದರೆ ಟ್ಯಾಕಿಂಗ್ ಸ್ಟೈಲು ಡೂ ಆರ್ ಡೈ ಅಲ್ವಾ. ನೀವು ಟೀಚರ್ ರಿಕ್ರೂಟ್ಮೆಂಟ್ ಮಾಡಲ್ವಾ, ಗೆಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಮಾಡ್ತಿರವಾ, ಸೆಕ್ಯೂರಿಟಿ ಕೊಡಿ, ಕರೆಕ್ಟಾಗಿ ಸಂಬಳ ಕೊಡಿ, ಇಲ್ಲ ಮಾಡಬೇಡಿ, ತೆಗೆದುಬಿಡ್ತೇನೆ ಪೂರ್ಣ ಪ್ರಮಾಣದಲ್ಲಿ. ಆಯಿತಾ, ಯಾಕೆಂದರೆ ಯಾರ್ಯಾರ ಆರ್ಥಿಕ ಸಮಸ್ಯೆಗಳು ಏನಿರುತ್ತೋ ಅದು ನಮಗೆ ಗೊತ್ತಿರಲ್ಲ. ಅವ್ರು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಅವರು ಹಿಂಗೆ ಲೈಫ್ ಲೀಡ್ ಮಾಡ್ತಿರ್ತಾರೆ, ಅವರು ಟಫೆಸ್ಟ್ ಡೇಸ್ ಹೆಂಗಿರುತ್ತಿದೆ, ಅವರ ಜೀವನ ಮಟ್ಟ ಸುಧಾರಣೆ, ಅದನ್ನು ಯಾರು ಐ ಥಿಂಕ್ ಕೀಳಾಗಿ ನೋಡ್ಬಿಟ್ಟು ಹಲ್ಲಿಗಳಿಗೆ ಸಾಧ್ಯನೇ ಇಲ್ಲ. ಅದಂತೂ ನಿಜ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ನೋಡಿ, ಇಲ್ಲಿ ಸಚಿವ ಸಂಪುಟವು ಕಳಿಸಿದ ನಾವು ಪ್ರತಿಯೊಬ್ಬರು ಮೆಂಬರು ಕೂಡ ಈ ವರದಿಯನ್ನು ಕಳಿಸಾಗಿದೆ. ಆದರೂ ಕೂಡ ಇದುವರೆಗೂ ಯಾವುದೇ ಅಭಿಪ್ರಾಯ ಮತ್ತು ವಿಮರ್ಶೆಯನ್ನು ಅವರು ವ್ಯಕ್ತಪಡಿಸಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಯಾರು ಮಾಡಬೇಕಿತ್ತು ಈಗ ಅಲ್ವಾ. ಈ ಮಧ್ಯೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಪ್ರೌಢಶಾಲೆಗಳಿಗೆ ಸುಮಾರು 9,730 ಅತಿಥಿ ಶಿಕ್ಷಕರ ನೇಮಕಕ್ಕೆ ಕ್ರಮ ವಹಿಸಲು ಮುಂದಾಗಿರುವುದು. ಅಂದರೆ 11,000 ಮಾಡಿದರು. ಅದರಲ್ಲಿ 9,730 ಜನ ಗೆಸ್ಟ್ ಟೀಚರ್ಸನ್ನು ಈಗ ಕೊಟ್ಟಿದ್ದಾರೆ ಅಲ್ಲಿ. ಇನ್ನು ಪ್ರೈಮರಿಯಲ್ಲಿ ಅಪ್ ಟು 40,000 ಇತ್ತು. ಅದರಲ್ಲಿ ಒಂದು 2-3 ಸಾವಿರ ಬಿಟ್ಟರೆ ಮ್ಯಾಕ್ಸಿಮಮ್ 36 to 37 ಗೆಸ್ಟ್ ಟೀಚರ್ಸು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲಿ ಮುಂದುವರೆದು ಹೇಳ್ತೀನಿ. ಸೊ ಆಯೋಗದ ವರದಿ ಶಿಫಾರಸುಗಳನ್ನು ಕಸದ ಬುಟ್ಟಿಗೆ ಎಸೆದಂತಾಗಿದೆ. ಏನಿಲ್ಲ, ನೀವು ಯಾವುದೇ ವರದಿಯನ್ನು ಕೊಟ್ಟಾಗ ಅದಕ್ಕೆ ಏನು ಗೌರವ ಸಿಗಬೇಕು ಸಿಗ್ತೇ ಇದ್ದಾಗ ಅದೊಂಥರ ಕಸದ ಬುಟ್ಟಿ ಥರನೇ ಆಗಿಬಿಡ್ತದೆ. ಅದು ಟಿಶ್ಯೂ ಪೇಪರ್ ಥರ ಟ್ರೀಟ್ ಮಾಡಿಬಿಡ್ತಾರೆ. ಅದಕ್ಕೆ ಏನೋ ಒಂದು ವ್ಯಾಲ್ಯೂ ಇಟ್ಕೊಂಡು ಪಾಪ ವರದಿನ ಪ್ರಿಪೇರ್ ಮಾಡಿ ಕೊಟ್ಟಿರ್ತಾರೆ. ಅದಕ್ಕೇನು ಗೌರವ ಸಿಗಬೇಕು ಸಿಗ್ತೇ ಇದ್ದಾಗ ಅದರ ಅರ್ಥನೇ ಅನರ್ಥವಾಗಿಬಿಡ್ತದೆ. ಇದು ಹಂಗೆ ಆಗಿರೋ ಕತೆ ಈಗ. ಆಯಿತಾ. ಸೊ ನೋಡಿ, ಈ ಪ್ಯಾರಾಗ್ರಾಫ್ ಬೇಡ, ಇಲ್ಲಿದೆಯಲ್ಲ ಇಂಪಾರ್ಟೆಂಟು. ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಮೀಸಲಾಗಿರ್ತಕ್ಕಂಥ ಅನುದಾನವನ್ನು ದುರ್ಬಲಗೊಳಿಸುವ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಎಲ್ಲರೂ ಅಷ್ಟೇ. ಈಗ ಯಾವುದೇ ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಅಲ್ಲಿ ವಾಯ್ಸ್ ರೈಸ್ ಮಾಡಿ ಹೋದ್ಬಿಡ್ತಾರಲ್ಲ, ಇಷ್ಟು ನಾವು ಅನುದಾನವನ್ನು ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅದನ್ನು ಸರಿಯಾಗಿ ಬಳಕೆ ಆಗಲ್ಲ, ದುರ್ಬಲ ಆಗುತ್ತೆ ಇವೆಲ್ಲವೂ ಕೂಡ. ಈ ಪದ್ಧತಿ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಬೇರುವುದು ಎಂದರೆ, ರಾಜ್ಯವು ಇದರಿಂದ ಹೊರಬರುವುದಕ್ಕೂ ಇಂದಿಗೂ ಸಾಧ್ಯವಾಗ್ತಾ ಇಲ್ಲ ಎಂದು ಹೇಳಿರುವುದು ಆಯೋಗವು ನೀಡಿರ್ತಕ್ಕಂಥ ವರದಿಯಿಂದ ಗೊತ್ತಾಗಿದೆ. ಇವೆಲ್ಲವೂ ಕೂಡ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅವರಿಗೆ ಏನೇನು ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ನೋಡಿ, ಅಗೇನ್ ಇದ್ರ ಬಗ್ಗೆಯೂ ಹೇಳಿದ್ದಾರೆ. ಈಗ ಅತಿಥಿ ಶಿಕ್ಷಕರ ನೇಮಕ ಜಟಿಲಗೊಳಿಸುವ ತಾತ್ಕಾಲಿಕ ನೀತಿ. ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಸಂಖ್ಯೆ ಮತ್ತು ಅತಿಥಿ ಶಿಕ್ಷಕರನ್ನು ನೇಮಿಸುವ ತಾತ್ಕಾಲಿಕ ನೀತಿಯು ಸಮಸ್ಯೆಯನ್ನು ಮತ್ತಷ್ಟು ಜಟಿಲಗೊಳಿಸಿದರೆ, ನಾವಾಗಲೇ ಹೇಳಿದ್ನಲ್ಲ, ಒಬ್ಬ ನೌಕರನಿಗೆ ಕೊಡ್ತಕ್ಕಂಥ ವೇತನದಲ್ಲಿ ಇಡೀ ವರ್ಷವೆಲ್ಲ ದುಡಿಸ್ಬೋದು ಒಬ್ಬ ಗೆಸ್ಟ್ ಟೀಚರ್ಸನ್ನು. ಇವೆಲ್ಲವೂ ಪ್ಲ್ಯಾಂಡಾಗಿ ಮಾಡ್ತಕ್ಕಂಥ ಸ್ಕೀಮ್ಸ್ ಇವೆಲ್ಲವೂ ಕೂಡ ರೂಲಿಂಗ್ ಪಾರ್ಟಿಗಳು. ಹಾಗಾಗಿ ಇದೇನೂ ಮಾಡಲಿಕ್ಕಾಗಲ್ಲ. ಏಕೆಂದರೆ ಈಗ ಎಲ್ಲರೂ ಇದನ್ನು ಬಿಟ್ಬಿಡ್ತಾರೆ, ಯಾರೂ ಹೋಗಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಕೆಲವ್ರು ಹೋಗ್ಬೋದು, ಕೆಲವ್ರು ಹೋಗದೇ ಇರ್ಬೋದು. ಅವರವರ ಡಿಪೆಂಡ್ ಅಪಾನ್ ಅವರ ಒಂದು ಎಕನಾಮಿಕ್ ಕಂಡೀಷನ್ಸ್ ಮೇಲೆ ಇವೆಲ್ಲವೂ ಹೋಗುತ್ತೆ. ಅವ್ನು ಯಾರೂ ನೀವು ಹೋಗಬೇಡಿ, ಇಂಥ ಕೆಲಸನೇ ಮಾಡಿ ಅಂತ ಹೇಳಲಿಕ್ಕೆ ಯಾರಿಗೂ ರೈಟ್ಸ್ ಇರಲ್ಲ ಅದು. ಆಯಿತಾ. ಸೊ ನೆಕ್ಸ್ಟು, ಆದ್ದರಿಂದ ಮುಂಬರ್ತಕ್ಕಂಥ ಕಲಿಕಾ ಬಿಕ್ಕಟ್ಟಿಗೆ ಸ್ಪಂದಿಸಬೇಕು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಶಿಕ್ಷಣದ ಗುಣಮಟ್ಟ ಮತ್ತು ಮೂಲಸೌಕರ್ಯಗಳಲ್ಲಿ ಸಾಕಷ್ಟು ಅಂತರವಿದೆ. ಈಗಲೂ ಕೂಡ ಶಾಲೆಗಳು ಆರಂಭ ಆದರೂ ಕೂಡ ಸಾಕಷ್ಟು ಶಾಲೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ. ಇಲ್ಲಿ ಕಟ್ಟಡಗಳಿಲ್ಲ, ಶೌಚಾಲಯಗಳು ಸರಿಯಿಲ್ಲ, ಎಲ್ಲವೂ ದುಸ್ಥಿತಿಗೆ ತಲುಪಿರ್ತಕ್ಕಂಥ ಉದಾಹರಣೆಗಳು ನೀವು ನೋಡ್ತಾ ಇದ್ದೀರ. ಇವತ್ತು ಕೂಡ ಪೇಪರಲ್ಲಿ ಬಂದಿತ್ತು. ಕೆಲವು ಕಡೆ ಎಲ್ಲ ಸರಿಯಾದ ರೀತಿ ಕಟ್ಟಡಗಳೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲೂ ಈ ಅಸಮಾನತೆ ಇದೆ. ಕರ್ನಾಟಕದಲ್ಲಿನ ಶಿಕ್ಷಕರು ವಿಶಿಷ್ಟ ಸವಾಲುಗಳನ್ನು ಫೇಸ್ ಮಾಡ್ತಾಯಿದ್ದಾರೆ, ಅದು ಗೊತ್ತಿರೋ ವಿಚಾರ. ಇದರಲ್ಲಿ ಗ್ರಾಮೀಣ ಶಿಕ್ಷಕರು ಬೇರೆ ಬೇರೆ ತರಗತಿಗಳಲ್ಲಿ ಬೋಧನೆ, ಇತರ ಭಾಷಿಕ ವಲಸಿಗ ಜನಸಂಖ್ಯೆ, ಬಹುಭಾಷಿಕ ಪ್ರದೇಶದಲ್ಲಿ ಸ್ಥಳೀಯ ಭಾಷಣೆಯ ನೈಪುಣ್ಯತೆಗೆ ಆದ್ಯತೆ ನೀಡಿಲ್ಲ ಎಂದು ಆಯೋಗವು ಇಲ್ಲಿ ಗಮನವನ್ನು ಸೆಳೆದಿರುವಂಥದ್ದು. ಆಮೇಲೆ ಇನ್ನೊಂದು ಸ್ಕೂಲ್ಸಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಇಲ್ಲಿ ಹೇಳಿದರೆ, ಅದನ್ನು ನಿಮ್ಗೆ ಹೇಳ್ತೀನಿ ನಾನು. ಇದನ್ನು ಮುಂದೆ ಓದ್ತಾ ಈಗ ನೋಡಿ, ಇಲ್ಲಿದೆಯಲ್ಲ, ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ಳುವ ಪದ್ಧತಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ. ಏನಕ್ಕೆ ಹೇಳಿದರೆ, ಅವಶ್ಯವಿರತಕ್ಕಂಥ ಶಿಕ್ಷಕರ ಸಂಖ್ಯೆಯನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ವಾರ್ಷಿಕ ಆಧಾರದ ಮೇಲೆ ಶಿಕ್ಷಕರ ನೇಮಕಾತಿ ನಡೆಸಬೇಕು ಎಂದು ವರದಿಯಲ್ಲಿ ಶಿಫಾರಸು ಮಾಡಿದೆ. ನೋಡಿ, ಎವ್ರಿ ಇಯರು ವಾರ್ಷಿಕ ವರದಿಯ ಮೇಲೆ ನೀವು ನೇಮಕಾತಿ ಮಾಡಿ ಅಂತ ಹೇಳಿದರೆ ಕಾಯಂ ಶಿಕ್ಷಕರನ್ನು ಎಲ್ಲಿ ಮಾಡ್ತಾಯಿದ್ದಾರೆ ಈಗ ವಾರ್ಷಿಕ ವರದಿ ಆಧಾರದ ಮೇಲೆ. ಇದೂ ಪ್ರಾಬ್ಲಮ್ಮು. ಯಾವಾಗ ಇದನ್ನು ಮಾಡಲಿಕ್ಕೆ ಆಗ್ತಾ ಇಲ್ವೋ ಅದಕ್ಕೆ ಇವರು
ಈ ಪ್ರೈಮರಿ ಮತ್ತು ಹೈಸ್ಕೂಲ್ ಡಿವಿಷನ್ಗೆ ಎವ್ರಿ ಟರ್ಮಲ್ಲೂ ಕೂಡ ಗೆಸ್ಟ್ ಟೀಚರ್ಸ್ ಕಾಲ್ಫರ್ ಮಾಡಿ ಈ ಪ್ಲ್ಯಾನನ್ನು ಮಾಡ್ತಿರೋದು ಸರ್ಕಾರಗಳು, ಆಯಿತಾ. ಸೊ ನೆಕ್ಸ್ಟು, ಅಲ್ಲದೆ ರಾಜ್ಯದಲ್ಲಿ ಸಾರ್ವಜನಿಕ ಶಿಕ್ಷಣಕ್ಕೆ ಪುಷ್ಟಿ ನೀಡತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 3 ವರ್ಷಗಳಲ್ಲಿ ಹಂತ ಹಂತವಾಗಿ ಕಾಯಂ ಶಿಕ್ಷಕರ ನೇಮಕಾತಿ ನಡೆಸಲಿಕ್ಕೆ ರಾಜ್ಯವು ಒಂದು ಮಾರ್ಗಸೂಚಿನ ಸಿದ್ಧಪಡಿಸಬೇಕು. ಎಲ್ಲಿದೆ ಡೈರೆಕ್ಷನ್ಸ್, ಯಾವ ಮಾರ್ಗಸೂಚಿ ಇಲ್ಲ. ಈಗೇನೋ ಹೊಸ CM ಅವ್ರು ಬಂದ ನಂತರದಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಎಷ್ಟು ಬೇಗ ಪ್ರಿಪೇರ್ ಆಗುತ್ತೋ ಅದು ಕಾದು ನೋಡಬೇಕು. ಅವ್ರು ಹೇಳಿದಾಗಲೇ ಗೊತ್ತಾಗ್ಬಿಡುತ್ತೆ. ಸೊ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಈಸ್ ಯಾವ್ಯಾವ ಇಲಾಖೆ ನೋಟಿಫಿಕೇಷನ್ ಮಾಡಬೇಕು ಅಂತ ಅದರಲ್ಲಿ ಎಲ್ಲವೂ ಮಾಹಿತಿ ಇರ್ತಿದೆ. ಅದನ್ನು ಬೇಗ ಪ್ರಿಪ್ರೇಷನ್ ಮಾಡಬೇಕು. ಗೊತ್ತಿಲ್ಲ ಯಾವಾಗ ಬರುತ್ತೋ ಅಂತ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 50,000, ಪ್ರೌಢಶಾಲಾ ಶಿಕ್ಷಕರಿಗೆ 60,000. ಒಟ್ಟಾರೆ ಶಿಕ್ಷಕರ ವೇತನಕ್ಕಾಗಿ ವರ್ಷಕ್ಕೆ ಒಟ್ಟು ಹೂಡಿಕೆಯು ಸರಿಸುಮಾರು 317.71 ಕೋಟಿ ರು ಎಂದು ಆಯೋಗವು ಅಂದಾಜು ಮಾಡಿದೆ. ಇದಕ್ಕಿಂತ ಜಾಸ್ತಿನೇ ಎಕ್ಸ್ಪೆಂಡಿಚರ್ ಇರ್ಬೋದು, ಅದು ಹೇಳಲಿಕ್ಕಾಗಲ್ಲ. ನೆಕ್ಸ್ಟು, ದೀರ್ಘಾವಧಿಯಲ್ಲಿ ಎಲ್ಲ ಮಕ್ಕಳಿಗೆ ಸಮಾನ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸಲು ಈ ಹೂಡಿಕೆ ಅಗತ್ಯವೆಂದು ಆಯೋಗವು ಭಾವಿಸಿದೆ. ಅದರಿಂದ ಎಲ್ಲ ಶಿಕ್ಷಕರ ಖಾಲಿ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಬೇಕು ಎಂದು ಆಯೋಗವು ಬಲವಾಗಿ ಶಿಫಾರಸು ಮಾಡಿದೆ. ಇದು ಎಲ್ಲಿ ಇದನ್ನು ಕನ್ಸರ್ನ್ ಮಾಡ್ತಾರೋ ಗೊತ್ತಿಲ್ಲ ಗೌರ್ಮೆಂಟು, ವರದಿ ಕೊಟ್ಟಾದರೂ ಕೂಡ. ಸೊ ರಾಜ್ಯ ಶಿಕ್ಷಣ ನೀತಿ ಆಯೋಗ ನೀಡಿರ್ತಕ್ಕಂಥ ಈ ವರದಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ಥರ ಡಿಸ್ಕಸ್ ಮಾಡಿಲ್ಲ. ಬದಲಿಗೆ 2026-27ನೇ ಸಾಲಿನ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅಡಚಣೆ ಆಗಲಿದೆ. ಇನ್ನು ಶಿಕ್ಷಕರ ಕೊರತೆ ಅಂತೂ ಅದು ಇದ್ದೇ ಇದೆ. ಅದಕ್ಕೆ ಏನು ಐ ಥಿಂಕ್ ಒಂದು ಪರಿಹಾರ ಮಾಡಬೇಕು, ಇನ್ನೂ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಸಾಕ್ಷಕರನ್ನು ನೇಮಿಸಿಕೊಳ್ಳಲಿಕ್ಕೆ ಅದು ಪ್ರತಿ ಸಲನೂ ಕೂಡ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲದೆ ಕಾಯಂ ಶಿಕ್ಷಕರ ನೇಮಕಾತಿ ಆಗುವವರೆಗೂ ಅಥವಾ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷವು ಮುಗಿಯುವವರೆಗೆ ಈ ಗೆಸ್ಟ್ ಟೀಚರ್ಸನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಬೇಕು ಅಂತ ನಿರ್ದೇಶನವನ್ನು ನೀಡಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಬೇರೆ ದಾರಿ ಇಲ್ವಲ್ಲ ಅವರಿಗೆ. ಈಗ ಇಮಿಡಿಯೇಟು ಟೀಚರ್ ಇಕ್ವಿಪ್ಮೆಂಟ್ ಮಾಡಿ ಈಗ ಹೆಚ್ಚು ಕಡಿಮೆ 1.5 ಇಯರ್ ಪ್ರಾಸೆಸ್ ಅವೆಲ್ಲವೂ ಕೂಡ 2027ರಲ್ಲಂತೂ ಒಂದಷ್ಟು ಕಾನೂನಿನ ವ್ಯಾಜ್ಯಗಳು ಉದ್ಭವ ಆಗಿ ಆ್ಯಕ್ಚುಲಾಗಿ ಇದು 3 to 4 ಇಯರ್ಸ್ ಆಗುತ್ತೆ. ಅದು ಟೈಮ್ ಟರ್ಮೇ ಇನ್ನೂ ಕೂಡ ಅದು ಸಾಲ್ವ್ ಆಗಿಲ್ಲ. ಅಲ್ಲಲ್ಲಿ ಒಂದಷ್ಟು ಇನ್ನೂ ಸಮಸ್ಯೆಗಳು ಹಂಗೆ ಉಳ್ಕೊಬಿಟ್ಟಿದೆ ಈಗ. ಹಾಗಾಗಿ ಪೂರ್ಣ ಪ್ರಮಾಣದ ಪ್ರಕ್ರಿಯೆ ಅದು ಇನ್ನೂ ಮುಗದೇ ಇಲ್ಲ. ವ್ಯಾಜ್ಯಗಳಿಂದ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅದಕ್ಕೆ. ಅಲ್ಲಲ್ಲಿ ಇನ್ನೊಂದಷ್ಟು % ಇದೆ ಈಗ. ಹಾಗಾಗಿ ಸೊ ಅದು ದೀರ್ಘವಾದ ಪ್ರಕ್ರಿಯೆ, ಅಂದರೆ 1.5 2 ವರ್ಷ ಬೇಕು ಈಗ ಒಂದ್ಸಲ ನೋಟಿಫಿಕೇಷನ್ ಆಯಿತು ಅಂತಂದರೆ. ಹಾಗಾಗಿ ಗೊತ್ತಿಲ್ಲ ಎಷ್ಟು ಬೇಗ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಈಗ ಶಿಕ್ಷಕರ ಅರ್ಹತೆ ಮತ್ತು ಬೋಧನಾ ವಿಷಯದ ನಡುವೆ ಹೊಂದಾಣಿಕೆ ಇಲ್ಲ ಈಗ. ಇದಂತೂ ಯಾಕೆ ಹಿಂಗೆ ಆಗ್ತಾ ಇದೆ? ಈಗ ಒಂದು ಶಾಲೆಯಲ್ಲಿ 2 ಟೀಚರ್ಸ್ ಇರ್ತಾರೆ. ಸೊ ಒಬ್ಬರು ಇನ್ಚಾರ್ಜ್ HM ಇರ್ತಾರೆ ಅಥವಾ ಫುಲ್ ಟೈಮ್ HM ಇರ್ತಾರೆ. ಹಾಗೆ ಏನು ಮಾಡಲಿಕ್ಕಾಗುತ್ತೆ? ಈಗ ಅವರು ಐ ಥಿಂಕ್ ಒಂದು D.Ed ಮಾಡ್ಕೊಂಡು ಟೀಚರ್ಸ್ ಆಗಿದ್ದರೆ ಈ ಕನ್ನಡ ಅಥವಾ ಏನೋ ಒಂದು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡ್ಕೊಂಡು ಬಂದಿರ್ತಾರೆ ಅವರು. ಸೊ ಅದಕ್ಕಷ್ಟೇ ಸೀಮಿತವಾಗಿ ಪಾಠ ಮಾಡಬೇಕು, ಗ್ರಿಪ್ ಇರೋ ಸಬ್ಜೆಕ್ಟು. ಈಗ ಬೇರೆ ಸಬ್ಜೆಕ್ಟ್ ಮಾಡ್ತಿರ್ತಾರೆ ಅವರು, ತಮ್ಮ ಗ್ರಿಪ್ ಇಲ್ಲದೆ ಇದ್ದರೂ ಕೂಡ. ಅವಾಗ ಏನಾಗುತ್ತೆ? ಮಿಸ್ಮ್ಯಾಚ್ ಆಗುತ್ತೆ. ಅಂದರೆ ಅನಿವಾರ್ಯ, ಬೇರೆ ದಾರಿ ಇರಲ್ಲ ಅಲ್ಲಿ. ಇನ್ನು ಬೇರೆ ಸಬ್ಜೆಕ್ಟ್ ಟೀಚರ್ಸನ್ನು ಇಲಾಖೆ ಅಪಾಯಿಂಟ್ ಮಾಡಲ್ಲ, ಇಲ್ಲ ಕಳಿಸೋದು ಇಲ್ಲ, ಆಯಿತಾ. ಈಗ ಶಿಕ್ಷಕರ ನೇಮಕಾತಿಯನ್ನು ಎವ್ರಿ ಟರ್ಮಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ಕೆಲವೊಂದು ಶಾಲೆಗಳಿಗೆ ಕಡಿಮೆ ಇದ್ದಾಗ ಏನಾಗುತ್ತೆ, ಡೆಪ್ಟೇಷನ್ ರೂಪದಲ್ಲಾದರೂ ಕೊಡ್ಬೋದು. ನೇಮಕಾತಿನೇ ಮಾಡದೇ ಇದ್ದಾಗ ಅದೇನು ಮಾಡಲಿಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಸೊ ಅವರ ಸಂಬಂಧ ಇಲ್ಲದೆ ಇರತಕ್ಕಂಥ ಸಬ್ಜೆಕ್ಟನ್ನು ಟೀಚ್ ಮಾಡಬೇಕಾಗತ್ತೆ ಅವರು. ಇದು ದುರಂತ ಇದು. ಇದರಿಂದಾಗಿ ಈ ಥರ ಈ ನಡುವಿನ ಅಂತರಗಳು ಜಾಸ್ತಿ ಆಗ್ತಿರುವಂಥದ್ದು. ನೋಡಿ, ಇಲ್ಲಿದೆಯಲ್ಲ, ಉನ್ನತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಾಕಷ್ಟು ಅರ್ಹತೆಯುಳ್ಳ ಮತ್ತು ನಿರ್ದಿಷ್ಟ ಬೋಧನಾ ವಿಷಯಗಳಲ್ಲಿ ವೃತ್ತಿಪರ ತರಬೇತಿಯನ್ನು ಪಡೆದಂಥ ಶಿಕ್ಷಕರು ಬೇಕಾಗ್ತಾ ಇದ್ದಾರೆ. ಆದರೆ ಇದಕ್ಕೆ ಆಗ್ತಿಲ್ಲ. ಇದು ಬಹಳಷ್ಟು ಶಾಲೆಗಳಲ್ಲಿ ಶಿಕ್ಷಕರ ಅರ್ಹತೆ ಮತ್ತು ಬೋಧನಾ ವಿಷಯದ ನಡುವೆ ಹೊಂದಾಣಿಕೆ ಇಲ್ಲ. ಇದು ಗಂಭೀರ ಕಳವಳಕಾರಿ ವಿಷಯವಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಇನ್ನು ಬೋಧನಾ ವಿಷಯದಲ್ಲಿ ಶಿಕ್ಷಕರ ಪರಿಣಿತಿಯ ಕೊರತೆಯೂ ಕೂಡ ಮಕ್ಕಳ ಕಲಿಕೆ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಅದಲ್ಲದೆ ಆ ವಿಷಯವನ್ನು ತಪ್ಪಾಗಿ ಇಲ್ಲವೇ ವ್ಯತಿರಿಕ್ತವಾಗಿ ಅರ್ಥೈಸಿಕೊಳ್ಳುವಂತೆ ಮಾಡುವ ಅಪಾಯ ಇದೆ. ಏಕೆಂದರೆ ಸಬ್ಜೆಕ್ಟ್ ಗ್ರಿಪ್ಪಿರೋರು ಮಾಡಿದ್ರೆ ಅದಕ್ಕೊಂದು ಮೀನಿಂಗ್ ಇರ್ತಿದೆ. ಈಗ ಪ್ಯೂರ್ಲಿ ಸೈನ್ಸ್ ಟೀಚರು, ಅವ್ರ ಎಬಿಲಿಟಿನೇ ಬೇರೆ, ಟೀಚಿಂಗ್ ಸ್ಟೈಲು. ಈಗ ಐ ಥಿಂಕ್ ಮೆಥಡ್ ಮಿಸ್ಮ್ಯಾಚ್ ಆಗಿಬಿಟ್ರೆ ಸೈನ್ಸನ್ನು ಓದ್ದೇ ಇರತಕ್ಕಂಥ ಒಬ್ಬ ಟೀಚರ್ ಹತ್ರ ಸೈನ್ಸ್ ಮಾಡಲಿಕ್ಕೆ ಹೋದರೆ ಖಂಡಿತವಾಗ್ಲೂ ಜಸ್ಟಿಸ್ ಪ್ರೊವೈಡ್ ಮಾಡಲಿಕ್ಕಾಗಲ್ಲ. ಈಗ ಕನ್ನಡವನ್ನು ಸುಮಾರು 3 ವರ್ಷಗಳು ಪದವಿಯಲ್ಲಿ ಓದಿ ಒಂದು ಗ್ರಿಪ್ ಇರುತ್ತೆ ಅವ್ರಿಗೆ ಆ ಸಬ್ಜೆಕ್ಟಲ್ಲಿ. ಅವ್ರು ಹೇಗೆ ಬೇಕಾದ್ರೂ ಟೀಚ್ ಮಾಡಲಿಕ್ಕೆ ಒಂದು ಸ್ಕಿಲ್ಸ್ ಇರುತ್ತೆ. ಕನ್ನಡವನ್ನು ಓದದೇ ಇರೋರು ಅಥವಾ ಆ ಒಂದು ಪದವಿಯಲ್ಲಿ ಅದರ ಈ ಅದರ ಗಂಧ ಗೊತ್ತಿಲ್ಲದೆ ಇರತಕ್ಕಂಥವ್ರನ್ನ ಬಿಟ್ಟಾಗ ಪಾಠ ಮಾಡಲಿಕ್ಕೆ ಅಲ್ಲಿ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅವರು ಅದಕ್ಕೆ ಜಸ್ಟಿಸ್ ಪ್ರೊವೈಡ್ ಮಾಡಲಿಕ್ಕಾಗಲ್ಲ. ಈ ಸಮಸ್ಯೆಗಳು ಈ ಪ್ರೈಮರಿ ಹಂತದಲ್ಲಿ ಈಗ ಸಾಕಷ್ಟಾಗಿದೆ. ಏನಕ್ಕೆ ಅಂದರೆ ಅದು ನೇಮಕಾತಿ ಆಗ್ತಾ ಇಲ್ಲ, ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ ಅಲ್ಲಿ, ಅಷ್ಟೇ ರೀಸನ್. ಇನ್ನೇನು ರೀಸನ್ಸ್ ಇರುತ್ತೆ ಅಲ್ಲಿ, ಆಯಿತಾ. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಒಂದು ಡೇಟಾ ಇದೆ. ಸೊ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಂತಂದ್ಬಿಟ್ಟು ಇಲ್ಲಿ ಈ ಬಳ್ಳಾರಿ, ಯಾದಗಿರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳ ಸಂಖ್ಯೆ ಹೆಚ್ಚು. ಏಕೋಪಾಧ್ಯಾಯ ಶಾಲೆಗಳು ಮತ್ತು ಹೆಚ್ಚಿನ ವಿದ್ಯಾರ್ಥಿ ಶಿಕ್ಷಕರ ಅನುಪಾತ ಹೊಂದಿರುವ ಶಾಲೆಗಳು ಬೋಧನೆ ಕಲಿಕೆ ಪ್ರಕ್ರಿಯೆ ಮೇಲೆ ನೇರವಾಗಿ ಪರಿಣಾಮವನ್ನು
ಉಂಟು ಮಾಡ್ತಾ ಇವೆ. ಇದ್ರ ಬಗ್ಗೆನೇ ಹೇಳಿದ್ದಾರೆ ಈಗ. ನಾಟ್ ಓನ್ಲಿ ಈ ಹೈದರಾಬಾದ್ ಕರ್ನಾಟಕ ಅಂತಲ್ಲ, ಈವನ್ ಎಲ್ಲ ಕಡೆನೂ ಆಲ್ಮೋಸ್ಟ್ ಈ ಸಮಸ್ಯೆಗಳಿದೆ ಈಗ. ಅಂದರೆ ನೋಡಿ, ಇಲ್ಲಿ ಹೇಳ್ತಾರೆ ಈ ಶಾಲೆಗಳನ್ನು ಕ್ಲೋಸ್ ಮಾಡೋದು ಪರಿಹಾರ ಅಲ್ಲ ಅಂತ ಅಂದ್ಬಿಟ್ಟು. ಈಗ ಕೆಲವೊಂದು ಸ್ಕೂಲ್ಸಲ್ಲಿ ಒಂದು 5 ಜನ 10 ಜನ 15 ಜನ ಇದ್ದಾಗ ಏನಾಗುತ್ತೆ, ಅದನ್ನು ಕ್ಲೋಸ್ ಮಾಡಿ ಅಂದರೆ ಮರ್ಜ್ ಮಾಡ್ತಕ್ಕಂಥ ಪ್ರಕ್ರಿಯೆ. ಎಲ್ಲಿ ಪಕ್ಕದ ಶಾಲೆ ಇದೆ ಸ್ಟ್ರೆಂತ್ ಇರೋ ಕಡೆ ಅಲ್ಲಿಂದ ತೆಗೆದು ಇಲ್ಲಿ ಹಾಕ್ಬಿಡೋದು ಇಲ್ಲಿ, ಆಯಿತಾ. ಮತ್ತು ಹಳೆ ಶಾಲೆ ಏನಾಗುತ್ತೆ ಕ್ಲೋಸ್ ಮಾಡೋದು ಲೆಕ್ಕಾಚಾರ. ಅದು ಇವೆಲ್ಲ ಮಾಡೋಕ್ಕೆ ಬದಲು ಎವ್ರಿ ಇಯರ್ ಏನಾಗುತ್ತೆ, ನೇಮಕಾತಿಗಳನ್ನು ಕಾಲಕ್ಕೆ ಮಾಡಿದಾಗ ಪ್ರತಿ ವರ್ಷ ಯಾವ ಶಾಲೆಗಳು ಕೂಡ ಕ್ಲೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಗ್ರಾಮೀಣ ಭಾಗದ ಮಕ್ಕಳು ಬೇರೆ ಕಡೆ ಹೋಗ್ಲಿಕ್ಕೂ ಸಾಧ್ಯ ಆಗಲ್ಲ. ಪಾಪ ಅಲ್ಲಿ ಅವರು ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಒಂದೇ ರೀಸನ್ನು, ಇಲ್ಲಿ ಒಂದೇ ಸೊಲ್ಯೂಷನ್ ಏನದು, ಕಾಯಂ ಶಿಕ್ಷಕರ ನೇಮಕಾತಿಯನ್ನು ಪ್ರತಿ ವರ್ಷ ಸರ್ಕಾರಗಳು ತಪ್ಪದೆ ಮಾಡಿದ್ದೇ ಆದರೆ ಯಾವ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಶಾಲೆಗಳು ಕ್ಲೋಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಿವರೆಗೂ ಆಗೋದಿಲ್ವೋ ಅಲ್ಲಿವರೆಗೂ ಈ ಸಮಸ್ಯೆಗಳು ಖಂಡಿತವಾಗಲೂ ಜೀವಂತವಾಗಿ ಇದ್ದೇ ಇರ್ತಿದೆ. ಒಂದು ಸಲ ಆಗ್ತು ಅಂತಂದರೆ ಇದು ಹಂತ ಹಂತವಾಗಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ವಾರ್ತಾ ಭಾರತಿಯವರು ಇಲ್ಲಿ ಭಾಳ ವಿವರವಾಗಿ ಎಲ್ಲವನ್ನು ರೆಫರ್ ಮಾಡಿ ಭಾಳ ಚೆನ್ನಾಗಿ ಬರೆದಿದ್ರು. ಇಲ್ಲಿ ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ನಾನು ಒಂದಷ್ಟು ಅದ್ರ ಜೊತೆ ಸೇರಿಸ್ಕೊಂಡು ಪ್ರಾಕ್ಟಿಕಲಾಗಿ ನಿಮ್ಮ ಜೊತೆ ಈಗ ಮಾತಾಡಿದ್ದೀನಿ. ಸೊ ಈ ಕಂಟೆಂಟ್ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ ಯು ಸೊ ಮಚ್.